ಹರುಷವೇನಯ್ಯ ಧರಣಿಸುರರ ನಾಶ ನಿನಗೆ ಹರುಷವೇನಯ್ಯ ಧರಣೀಸುರರ ನಾಶ ನಿನಗೆ ಹರುಷವೇನಯ್ಯ ನಿನಗೆ ಹರುಷವೇನಯ್ಯ ಶಿಷ್ಟರು ಎಲ್ಲಿ ಜೀವನವನ್ನು ನಡೆಸುತ್ತಾರೋ ಅಲ್ಲಿ ನೀನು ಅವರಿಗೆಲ್ಲ ಈ ರೀತಿ ವರವನ್ನು ಕೊಟ್ಟರೆ ನಮ್ಮ ಗತಿ ಏನಾಗಬೇಕು ಹೇಳು. ನಿನಗೆ ಒಬ್ಬ ಮಗ ಹುಟ್ಟಿಕೊಂಡ ಭಸ್ಮಾಸುರ, ಅವನಿಗೆ ಉರಿ ಹಸ್ತವನ್ನು ಕರುಣಿಸಿದ್ದಿ, ಅವನು ಕಂಡ ಗಂಡವರ ತಲೆಯ ಮೇಲೆ ಕೈಯಿಟ್ಟಿದ್ದಾನೆ. ಈ ರೀತಿಯಾದರೆ ನಮ್ಮ ಗತಿ ಏನು ಪ್ರಭುವೆ? ಜಗದಲ್ಲಿ ಅಳಿವಿಗೆ ಹಾಗೂ ಉಳಿವಿಗೆ ನೀನೇ ಕಾರಣ ಆದರೆ ಹೇಗೆ ಸಾಧ್ಯ ಅಂತ ಹೇಳಿ. ಈ ನನ್ನ ಕಷ್ಟವನ್ನು ಬ್ರಹ್ಮದೇವರಲ್ಲಿ ಹೋಗಿ ಹೇಳಿಕೊಳ್ತಾನೆ. ಮುಂದೇನಾಗ್ತದೆ ನೋಡೋಣ. ಏನಿದು ಸುರರೆಲ್ಲ ಬಳಲುತ್ತ ಬಂದಿರೆ ಏನು ಬೇಳಿ ನೀವು ದಾನವರೆಂದು ಪಾತಿಯ ಸಹಿಸರೇ ಇದ್ದ ಏನು ಬೇಳಿ ಹರನ ಕುಮಾರ್ ದುರುಳ ಹರನ ಕುಮಾರಕ ದುರುಳ ಭಸ್ಮಾಸುರ ಕಮಲ ಸಂಭವ ದುರುಳ ಭಸ್ಮಾಸುರ ಕಮಲ ಸಂಭವ ತನ್ನ ಉರಿಯ ಹಸ್ತದೆ ಎಮ್ಮ ದಹಿಸಲು ಬಂದಿದ ಎಮ್ಮ ಉರಿಯ ಹಸ್ತದೆ ದಹಿಸಲು ಬಂದಿದ ಎಮ್ಮ ಉರಿಯ ಹಸ್ತದೆ ದಹಿಸಲು ಬಂದಿದ ಕಮಲ ಸಂಭವ ಅರುಹುವುದೆಲ್ಲರೂ ಏಳಿರೈದ ಮಾರಮಣೆಯ ನಾವು ತೂರುವುದೊಳ್ಳಿದು ಏಳಿರೈದ ವೈಕುಂಠಕ್ಕೆ ಹೋಗಿ ಅಲ್ಲಿ ಹೋಗಿ ಹೋಗು. ಏನಿದು ಸುರರೆಲ್ಲ ಬಳಲುತ್ತ ಬಂದಿರಿ ಏನು ಏನು ಏನಿದು ಸುರರೆಲ್ಲ ಬಳಲುತ್ತ ಬಂದಿರಿ ಏನು ಬೇರೆ
ಘನವಾದುವೆ ದಾನವರು ಪಟೇಲ ಇಂದು ಘನವಾದುದೆ ಏನು 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 ಬೇಳೆ ಏನಿದು ಸುರರೆಲ್ಲ ಬಳಲುತ್ತ ಬಂದಿದೆ ಏನು ಬೇಳೆ ನಿರಂತರವಾಗಿ ಸೃಷ್ಟಿ ಕಾರ್ಯವನ್ನು ಮಾಡಬೇಕಾಗಿರುವುದು ನಿನ್ನದಾದಂತಹ ಕರ್ತವ್ಯ. ದೇವತೆಗಳನ್ನು ಪಾಲಿಸಬೇಕಾದಂತಹದ್ದು ನಿನ್ನ ಕರ್ತವ್ಯ. ಆದರೆ ನಿಮ್ಮ ಕರ್ತವ್ಯವನ್ನು ಬಿಟ್ಟು ವೈಕುಂಠವಾಸಿಯಾದಂತಹ ನೋಡಲು ಶೀಘ್ರವಾಗಿ ಬಂದಿದ್ದೀರಲ್ಲ, ಏನು ಕಾರಣ? ದಾನವಲ್ಲಿನ ಉಪದ್ರವೇ ಅಥವಾ ಮತ್ತಾರಿಗೂ ನಿಮಗೆ ಆಗುವಂತಹ ತೊಂದರೆ ವಿಶದವಾಗಿ ಹೇಳ್ತದೆ, ಬಗೆಹರಿಸಿಕೊಳ್ಳುತ್ತೇವೆ. ಹರನ ಕೃತ್ಯಗಳಿಂದ ಇರಲು ಹರನ ಕೃತ್ಯಗಳಿಂದ ಇರಲು ಇಂಬೇಲ್ಲ ಒರೆಯುವುದ್ಯಾರಿಗಿನ್ನು ಒರೆಯುವುದ್ಯಾರಿಗಿನ್ನು ಪುರವ ಬಿಟ್ಟೋಡುವ ಕಾಲ ಬಂದಿದೆ. ಹರಿಯೇ ನೀ ರಕ್ಷಿಸಯ್ಯ ಇಂದು ರಕ್ಷಿಸಯ್ಯ ಹರಿಯೇ ನೀ ರಕ್ಷಿಸಯ್ಯ. ಪರಮೇಶ್ವರಿಗೆ ತಾನು ಧರಿಸುವಂತಹ ವಸ್ತ್ರದಲ್ಲಿ ಕಲ್ಲೊಂದು ಸಿಕ್ಕಿದಂತೆ ಅದನ್ನು ಭೂಮಿಗೆ ಬೆಸೆದಾಗ ಅಲ್ಲಿಂದ ರಕ್ಕಸನೊಬ್ಬ ಹುಟ್ಟಿ ಬಂದ. ಆತನಿಗೆ ಉರಿ ಹಸ್ತವನ್ನು ತಣಿಸಿದ್ದಾನೆ. ಆತ ಆತ ಸ್ವರ್ಗಕ್ಕೆ ದಾಳಿ ಇಟ್ಟಿದ್ದಾನೆ. ನಮ್ಮೆಲ್ಲರ ತಲೆ ಮೇಲೆ ಕೈತಾನೆ. ಆದ್ರಿಂದ ನೀನೇ ರಕ್ಷಿಸಬೇಕು. ಅನಲ ಹಸ್ತವನ್ನು ಕೊಟ್ಟಿರುವಂತಹ ಪರಮೇಶ್ವರನ ಔಚಿತ್ಯದಿಂದಾಗಿ ನಿಮ್ಮೆಲ್ಲವರಿಗೂ ತೊಂದರೆಯಾಗಿದೆ. ಆ ತೊಂದರೆಯ ಬಗೆಹಾರ ನಮ್ಮಿಂದ ಆಗಬೇಕು. ಆದರೆ ವರವನ್ನು ಕೊಟ್ಟಿರುವಂತಹ ಆ ಗಂಗಾಧರ ಆತನನ್ನೇ ಈ ವಿಷಯವಾಗಿ ವಿಮರ್ಶಿಸಬೇಕಾಗಿದೆ. ಶೀಘ್ರವಾಗಿ ರಜತಾಜ್ಞೆ ನಿನಗೆ ಇಂಥ ಬುದ್ಧಿಯೋ ಖ್ಯಾತಿ ಪುಂದಿದೆ ದೇಶ ದೇಶದಿ ಖ್ಯಾತಿ ಪುಂದಿದೆ ಸಕಲ ಲೋಕದಿ ಜಾತ ಭಸ್ಮಾಸುರಗೆ ಅನಲ ಹಸ್ತವಿತ್ತೋ ಜಾತ ಭಸ್ಮಾಸುರಗೆ ಅನಲ ಹಸ್ತವಿತ್ತು. ತನ್ನದೇ ಆಗಿರುವಂತಹ ಕರ್ತವ್ಯವನ್ನು ಪರಿಪಾಲಿಸುತ್ತಾ ಲೋಕದ ಕಲ್ಯಾಣಕ್ಕಾಗಿ ದುಡಿಯುತ್ತಿದ್ದಾರೆ. ಅಂದ ಹಾಗೆಯೇ ವಿಷ್ಣುವಾದಂತಹ ನಾನು ಲೋಕ ಕಲ್ಯಾಣಕ್ಕಾಗಿ ಮಾಡಬೇಕಾದಂತಹ ಕರ್ತವ್ಯವನ್ನು ಕಾಲಕ್ಕೆ ಸರಿಯಾಗಿ ಮಾಡುತ್ತಾ ಇದ್ದೇನೆ. ಆದರೆ ನಿನ್ನಿಂದಾದಂತಹ ಔಚಿತ್ಯ ಅಚಾತುರ್ಯ ಏನೆಂದು ಬಲೆಯ ಆ ಪ್ರಸ್ತಾಪನೆಗೆ
ಲೋಕವನ್ನೇ ನಿರ್ನಾಮ ಮಾಡುವಂತಹ ಕಾರ್ಯವನ್ನು ನೀನು ಮಾಡ್ತಾ ಇದೆಯಾ? ನಿನ್ನ ಈ ಬುದ್ಧಿಗೆ ನಾನು ಏನಂತ ಹೇಳಲಿ? ಲೋಕದ ಒಳಿತಿಗಾಗಿ ಕೊಟ್ಟದ್ದು ಅನಲ ಅರ್ಥ. ನೀನ್ ಹೇಳ್ತಾ ಇದ್ದೀಯಾ ಲೋಕ ಹಾಳಾಗ್ತಾ ಉಂಟು ಅಂತ. ಎಲ್ಲಿ ಯಾವ ಲೋಕ ಹಾಳಾಗಿದೆ ಏನಾಗಿದೆ ಅಂತ ಗೊತ್ತಾಗ್ಲಿಲ್ವಲ್ಲ. ಗೊತ್ತಿಲ್ಲ ನಿನಗೆ? ವಿಪ್ರಮುನಿಗಳ ಉರಿಯ ಹಸ್ತದಿ ದಹಿಸುವನು, ಉರಿಯ ಹಸ್ತದಿ ದಹಿಸುವನು ಸುರರಯ ಸುರರಯನನು ಹರಿಸಿದ ಹೊಣೆಯ ಹೊರೆಯಲೇನು. ಲೋಕಕ್ಕಿರುವಂತಹ ವಿಚಾರ ಮಗನಾಗಿರುವಂತಹ ಭಸ್ಮಾಸುರನಿಗೆ ಕರುಣಿಸುವಂತಹ ಅನಲಹಸ್ತದ ಪರಿಣಾಮ ಏನು ಬಲ್ಲೆಯ? ಏನು? ಈ ಪ್ರಪಂಚದೊಳಗೆ ಇರುವಂತಹ ಗೋ ಬ್ರಾಹ್ಮಣರನ್ನ, ಸಾಧು ಸಂತರನ್ನ, ಮುನಿ ಪುಂಗವರನ್ನ ಎಲ್ಲರನ್ನು ನಾಶಪಡಿಸಿ ಅವರ ತಲೆ ಮೇಲೆಲ್ಲ ಕೈ ಇಟ್ಟು ಇದೋ ದೇವತೆಗಳಾದಂತಹ ದೇವೇಂದ್ರ 33 ಕೋಟಿ ದೇವತೆಗಳು ಇರುವಂತಹ ಆ ಸ್ವರ್ಗ ಇದೆಯಲ್ಲ ಅಲ್ಲಿಗೂ ನಡೆದಲ್ಲಿದ್ದಾರೆ. ಅಲ್ಲದೆ ಮಾತ್ರ ಅಂತ ಕೆಲಸ ಅಲ್ಲ, ಸ್ವರ್ಗಲೋಕಕ್ಕೂ ಬಂದಿದ್ದಾರೆ. ಸ್ವರ್ಗಲೋಕಕ್ಕೂ ದೇವೇಂದ್ರ ಓಡಿ ಬರುವ ಕಾರಣ ಅದಕ್ಕೆ. ಅದೇ ಕಾರಣ ಹಾಗೂ ಪ್ರಭು ಬಂದಿದ್ದಾರೆ. ಅಲ್ಲದೆ ನಾಳೆ ನಮ್ಮನ್ನು ನಾಳೆ ನಮ್ಮನ್ನು ಬಿಡಲು ನಮ್ಮನ್ನು ಬಿಡಲು ಬಯಸುತ್ತಾರೆ ಎನ್ನುತ್ತಾರೆ. ಸತ್ಯಲೋಕವನ್ನು ನಾಶ ಮಾಡುತ್ತಾನೆ. ನೀನು ನನ್ನ ರಜತಾಗ್ನಿಯನ್ನು ಹರಿಯ ನುಡಿಯವು ಕೇಳಿ ಪುನಃ ಉರಿಯ ನಿನ್ನ ರಾಕ್ಷಿಯನ್ನು ತೆರವನ್ನು ಒಲಿಸಿ ಬಿಡುವೆನು ದೈತ್ಯನಾಯ್. ನನ್ನ ಮಗ ಇಂತಹ ಕೆಲಸಕ್ಕೆ ಮುಂದಾಗ್ತಾನೆ ಅಂತ ಭಾವಿಸಿರ್ಲಿಲ್ಲ. ಹಾಗಿದ್ದು ಇಂತಹ ಕೆಟ್ಟ ಕೆಲಸಕ್ಕೆ ಮುಂದಾಗ್ತಾ ಇದ್ದಾನೆ ಅಂದಾಗ ಅವ ನನ್ನ ಮಗನಲ್ಲ, ಅವನಿಗೆ ನಾನು ಅಪ್ಪ ಅಲ್ಲ. ನಾಳೆ ನಮ್ಮನ್ನು ಬಿಡಲು ಅಂತ ನೀನು ಹೇಳಿದೆಯಲ್ಲ, ನಾಳೆ ಅಲ್ವ ಇವತ್ತೇ ಅವನು ನಾನು ಬಿಡ್ಲಿಕ್ಕಿಲ್ಲ. ಅವನು ಬರುವ ಬಂದಾದ್ರೆ ಈ ಸೂರ್ಯದಿಂದ ಅವನ ಎದೆ ಹಿಡಿತೇನೆ. ಮೂರನೇ ಕಣ್ಣಿಂದ ಸುಟ್ಟು ಭಸ್ಮ ಮಾಡಿ ಬರ್ತೇನೆ. ರಂಗವಿ ಭಸ್ಮಾಸುರದ ಧರಿಸಿ ಶಾಂತತೆ ಮೌನದಿಂದಲೇ ತರಳ ರಂಗವಿ ಭಸ್ಮಾಸುರದ ಧರಿಸಿ ಶಾಂತತೆ ಮೌನದಿಂದಲೇ ಭಸ್ಮಾಸುರ ಹರದ ಭಸ್ಮಭರಣಿ ವ್ಯಪಿಸ ಅನೇಕ ರೀತಿಯಿಂದ ನೀತಿಯ ಮಾತುಗಳನ್ನು ಹೇಳಿದ್ದೇನೆ. ವರ ಕೊಡುವುದಿದ್ರು ಯಾಕಾಗಿ, ಯಾರಿಗಾಗಿ? ನನಗಾಗಿ ಅವನು ವರ ಪಡೆದದ್ದು. ನಾನು ಕೊಟ್ಟದಿದ್ರೆ ನನಗಾಗಿ, ನನ್ನ ಕೆಲಸಕ್ಕಾಗಿ ಕೊಡುವಾಗ ಹೇಳಿದ್ದೇನೆ. ಈ ವರವನ್ನ ಸದ್ವಿನಿಯೋಗ ಮಾಡಿಕೊ. ಸಾಧು ಸಜ್ಜನರ ತಲೆಯ ಮೇಲೆ ಈ ಕೈಯನ್ನು ಇಡ್ಲಿಕ್ಕೆ ಹೋಗಬೇಡ. ನಾನಾ ರೀತಿಯಲ್ಲಿ ಹೇಳಿದ್ರು ಕೂಡ ಆತ ಇಂತಹ ಅಕೃತ್ಯಕ್ಕೆ, ಅಕಾರ್ಯಕ್ಕೆ ಮುಂದಾಗ್ತಾನೆ ಅಂತಂದ್ರೆ ಆತನ ದುಷ್ಟ ಶಕ್ತಿಯನ್ನು ನಿಯಂತ್ರಿಸಬೇಕಾದ್ದು ಅಪ್ಪದಾಗಿ ನನ್ನ ಏನ ಮಾಡಲಿ ನಾನು ಹಾನಿ ಬಂದೊದಗಿತು, ಏನ ಮಾಡಲಿ ನಾನು ಹಾನಿ ಬಂದೊದಗಿತು. ಸೋನು ಎಂದೆಂಬ ಮೋಹದಲ್ಲಿ, ಸೋನು ಎಂದೆಂಬ ಮೋಹದಲ್ಲಿ, ಮೋಹದಲ್ಲಿ ಕೈತ ದಿನಕರೆ ದಾನವ ಗುಣವಾದ ಬಿಡಲಿಲ್ಲವೆಂದೆಯುವ ನಾನು ಅನೇಕ ರೀತಿಯಲ್ಲಿ ಕೇಳಿಕೊಂಡು ವರ ಕೊಟ್ಟಂತೆ ಹೌದಾದ್ರೆ ಈ ವರವನ್ನು ಸದ್ವಿನಿಯೋಗ ಪಡಿಸಿಕೊಳ್ಳುವುದಿಲ್ಲ. ದುಷ್ಟರ ಹಳ್ಳಕ್ಕಾಗಿ ಉಪಯೋಗಿಸುವುದಿಲ್ಲ. ಸಾಧು ಸಜ್ಜನರ ಮೇಲೆ ತಲೆಯ ಮೇಲೆ ಕೈ ಇಡುತ್ತಾರೆ ಅಂತ ಹೇಳಿದ್ರು ಕೂಡ ನನ್ನ ಮಡದಿಯ ಮಾತಿಗೆ ಎಲ್ಲಿಂತೂ ಬೆಲೆ ಕೊಡದೆ ಕೊಟ್ಟ. ಯಾಕೆ? ಮಗನೆಂಬ ಮೋಹಕ್ಕೆ ಒಳಗಾಗಿ. ಪ್ರೀತಿಯ ಬಾಲ
ಒನಗೆ ಪೂದೆ
ಧನ್ಯವಾದಗಳು.